ಪ್ರತಿಯೊಂದು ಬಿಸ್ನೆಸ್ಗೂ ಒಂದು ಹೆಲ್ತ್ ಚೆಕ್ ಬೇಕೇ ಬೇಕು. ಆದ್ರೆ ಇದು ಡಾಕ್ಟರ್ ಹತ್ರ ಮಾಡಿಸೋ ಹೆಲ್ತ್ ಚೆಕ್ ಅಲ್ಲ. ಇದು ನಮ್ಮ ಮಾರ್ಕೆಟಿಂಗ್ ಖರ್ಚಿನ ಆರೋಗ್ಯವನ್ನ ಪರೀಕ್ಷೆ ಮಾಡೋದು. ಬನ್ನಿ, ಇವತ್ತು ನಮ್ಮ ಬಿಸ್ನೆಸ್ನ ನಾಡಿಮಿಡಿತವನ್ನ ಅಳೆಯೋ ಒಂದು ಬಹಳ ಮುಖ್ಯವಾದ ಮೆಟ್ರಿಕ್ನ ರಹಸ್ಯವನ್ನ ಭೇದಿಸೋಣ. ಯೋಚನೆ ಮಾಡಿ, ನಾವು ಸೇಲ್ಸ್ ಮತ್ತೆ ಮಾರ್ಕೆಟಿಂಗ್ ಮೇಲೆ ದುಡ್ಡು ಹಾಕ್ತಾನೇ ಇರ್ತೀವಿ. ಆದ್ರೆ ಆ ದುಡ್ಡು ಎಲ್ಲಿಗೋಗ್ತಿದೆ? ಅದರಿಂದ ನಿಜವಾಗಲೂ ಎಷ್ಟು ಜನ ಹೊಸ ಕಸ್ಟಮರ್ಸ್ ಬರ್ತಿದ್ದಾರೆ? ಈ ಥರ ಪ್ರಶ್ನೆಗಳು ಬಂದೇ ಬರುತ್ತಲ್ವಾ? ಇದರಲ್ಲಿ ಏನೂ ಆಶ್ಚರ್ಯ ಇಲ್ಲ, ಯಾಕಂದ್ರೆ ಎಷ್ಟೋ ಬಿಸ್ನೆಸ್ಗಳು ಇದೇ ಕನ್ಫ್ಯೂಷನ್ನಲ್ಲಿರ್ತವೆ. ಆದರೆ ಈ ಕತ್ತಲನ್ನ ದೂರ ಮಾಡಿ ನಮಗೆ ಸಂಪೂರ್ಣವಾಗಿ ಒಂದು ಸ್ಪಷ್ಟತೆ ಕೊಡುವಂಥ ಒಂದು ಮೆಟ್ರಿಕ್ ಇದೆ. ಅದರ ಹೆಸರೇ ಕಸ್ಟಮರ್ ಅಕ್ವಿಸಿಷನ್ ಕಾಸ್ಟ್, ಅಥವಾ ಚಿಕ್ಕದಾಗಿ ಹೇಳೋದಾದ್ರೆ CAC. ತುಂಬಾನೇ ಸಿಂಪಲ್ ಆಗಿ ಹೇಳಬೇಕಂದ್ರೆ, ಒಬ್ಬ ಹೊಸ ಗ್ರಾಹಕನನ್ನ ಪಡೆಯೋಕೆ ತಗೊಳ್ಳುವ ಸೇಲ್ಸ್ ಮತ್ತು ಮಾರ್ಕೆಟಿಂಗ್ನ ಒಟ್ಟು ಖರ್ಚು. ಇದು ನಮ್ಮ ಬಿಸ್ನೆಸ್ನ ಆರೋಗ್ಯ ಹೇಗಿದೆ ಅಂತ ಹೇಳೋ ಒಂದು ಡಯಾಗ್ನಾಸ್ಟಿಕ್ ಟೂಲ್ ಇದ್ದ ಹಾಗೆ. ಹಾಗಿದ್ರೆ ಈ ಡಯಾಗ್ನಾಸ್ಟಿಕ್ ಟೂಲನ್ನ ಬಳಸೋದು ಹೇಗೆ? ಬನ್ನಿ, ಮೊದಲು ಇದರ ಬೇಸಿಕ್ ಲೆಕ್ಕಾಚಾರ ಅಂದ್ರೆ CAC ಅನ್ನ ಹೇಗೆ ಕಂಡುಹಿಡಿಯೋದು ಅಂತ ಕಲಿಯೋಣ. ಇದರ ಫಾರ್ಮುಲಾ ತುಂಬಾನೇ ಸರಳ. ಒಂದು ನಿರ್ದಿಷ್ಟ ಸಮಯದಲ್ಲಿ ಮಾಡಿದ ಒಟ್ಟು ಸೇಲ್ಸ್ ಮತ್ತು ಮಾರ್ಕೆಟಿಂಗ್ ಖರ್ಚನ್ನ ಅದೇ ಸಮಯದಲ್ಲಿ ಬಂದ ಹೊಸ ಗ್ರಾಹಕರ ಸಂಖ್ಯೆಯಿಂದ ಭಾಗಿಸಬೇಕು, ಅಷ್ಟೇ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಸಿಂಪಲ್ ಉದಾಹರಣೆ ನೋಡೋಣ. ಅಂದ್ಕೊಳ್ಳಿ, ಒಂದು ತಿಂಗಳಲ್ಲಿ ಒಂದು ಬಿಸ್ನೆಸ್ ತನ್ನ ಮಾರ್ಕೆಟಿಂಗ್ಗೋಸ್ಕರ ಒಟ್ಟು 10,000 ರೂಪಾಯಿ ಖರ್ಚು ಮಾಡಿದೆ. ಈ 10,000ದಲ್ಲಿ ಜಾಹೀರಾತು, ಸಂಬಳ, ಹೀಗೆ ಎಲ್ಲ ಖರ್ಚುಗಳು ಸೇರಿವೆ. ಮತ್ತೆ ಈ ಎಲ್ಲಾ ಪ್ರಯತ್ನದಿಂದಾಗಿ ಆ ತಿಂಗಳಲ್ಲಿ ಬರೋಬ್ಬರಿ 20 ಹೊಸ ಗ್ರಾಹಕರು ಸಿಕ್ಕಿದ್ದಾರೆ. ಹಾಗಾದ್ರೆ ಕಸ್ಟಮರ್ ಅಕ್ವಿಸಿಷನ್ ಕಾಸ್ಟ್ ಎಷ್ಟು? ಲೆಕ್ಕಾಚಾರ ತುಂಬಾನೇ ಸುಲಭ. ಪ್ರತಿ ಕಸ್ಟಮರ್ಗೆ 500 ರೂಪಾಯಿ. ಸಿಂಪಲ್ ಅಲ್ವಾ? ಅಂದ್ರೆ ನಮ್ಮ 10,000 ರೂಪಾಯಿ ಖರ್ಚನ್ನ 20 ಹೊಸ ಕಸ್ಟಮರ್ಸಿಂದ ಡಿವೈಡ್ ಮಾಡಿದ್ರೆ ಒಬ್ಬೊಬ್ಬ ಹೊಸ ಗ್ರಾಹಕರನ್ನ ನಮ್ಮತ್ತ ಸೆಳೆಯೋಕೆ ನಮಗೆ 500 ರೂಪಾಯಿ ಖರ್ಚಾಗಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸರಿ, ಈಗ 500 ರೂಪಾಯಿ ಅಂತ ಒಂದು ನಂಬರ್ ಸಿಕ್ಕಿದೆ. ಆದ್ರೆ ಈ ನಂಬರ್ ಒಳ್ಳೆಯದಾ ಅಥವಾ ಕೆಟ್ಟದ್ದಾ? ನೋಡಿ, ಸಂದರ್ಭ ಇಲ್ಲದೆ ಯಾವುದೇ ಸಂಖ್ಯೆಗೆ ಅರ್ಥ ಇರೋದಿಲ್ಲ. ಹಾಗಾದ್ರೆ ನಮ್ಮ CAC ಆರೋಗ್ಯಕರವಾಗಿದೆಯಾ ಇಲ್ವಾ ಅಂತ ನಿರ್ಧಾರ ಮಾಡೋದು ಹೇಗೆ? ಮೊದಲಿಗೆ ಈ ಚಾರ್ಟ್ ಅನ್ನ ಗಮನಿಸಿ. ಎಲ್ಲಾ ಗ್ರಾಹಕರನ್ನ ಒಂದೇ ರೀತಿ ಒಂದೇ ಖರ್ಚಲ್ಲಿ ಪಡೆಯೋಕೆ ಆಗಲ್ಲ. ಪೇಡ್ ಜಾಹೀರಾತುಗಳ ಮೂಲಕ ಬರುವ ಗ್ರಾಹಕರಿಗೆ CAC ಜಾಸ್ತಿ ಇರೋದನ್ನ ನಾವಿಲ್ಲಿ ನೋಡ್ಬೋದು. ಅದೇ ಆರ್ಗ್ಯಾನಿಕ್ ಸರ್ಚ್ ಅಥವಾ ರೆಫರಲ್ಗಳ ಮೂಲಕ ಬರುವ ಗ್ರಾಹಕರಿಗೆ ತಗಲುವ ಖರ್ಚು ತುಂಬಾನೇ ಕಡಿಮೆ ಇರುತ್ತೆ. ಆದ್ರೆ CACಯನ್ನ ಅಳೆಯೋಕೆ ಎಲ್ಲಕ್ಕಿಂತ ಮುಖ್ಯವಾದ ಹೋಲಿಕೆ ಅಂದ್ರೆ ಅದನ್ನ ಕಸ್ಟಮರ್ ಲೈಫ್ ಟೈಮ್ ವ್ಯಾಲ್ಯೂ ಅಥವಾ CLV ಜೊತೆ ಕಂಪೇರ್ ಮಾಡೋದು. CLV ಅಂದ್ರೆ ಏನೋ? ಒಬ್ಬ ಗ್ರಾಹಕ ನಮ್ಮ ಜೊತೆ ಇರೋಷ್ಟು ಕಾಲದಲ್ಲಿ ನಮಗೆ ತಂದುಕೊಡುವ ಒಟ್ಟು ಆದಾಯ. ಇದು ಒಂದೇ ಒಂದು ಖರೀದಿಯಲ್ಲ, ಬದಲಿಗೆ ಮುಂದಿನ ಎಲ್ಲ ಖರೀದಿಗಳ ಒಟ್ಟು ಮೌಲ್ಯ. ಈ ಸ್ಲೈಡ್ 2 ಬೇರೆ ಬೇರೆ ಕಥೆಗಳನ್ನ ಹೇಳುತ್ತೆ. ಎಡಗಡೆ ಗ್ರಾಹಕರನ್ನ ಪಡೆಯೋಕೆ ಹೆಚ್ಚು ಖರ್ಚು ಮಾಡಿ ಅವರಿಂದ ಕಡಿಮೆ ದುಡ್ಡು ಮಾಡ್ತಿರೋ ಬಿಸ್ನೆಸ್ ಇದೆ. ಇದು ಖಂಡಿತ ಸೋಲಿನ ದಾರಿ. ಆದ್ರೆ ಬಲಗಡೆ ನೋಡಿ, ಗ್ರಾಹಕರನ್ನ ಕಡಿಮೆ ಖರ್ಚಲ್ಲಿ ಪಡೆದು ಅವರಿಂದ ಹೆಚ್ಚು ಗಳಿಸ್ತಿರೋ ಬಿಸ್ನೆಸ್ ಇದೆ. ಇದೇ ನೋಡಿ ಯಶಸ್ಸಿನ ಸೂತ್ರ. ಹಾಗಿದ್ರೆ ನಮ್ಮ ಗೋಲ್ ಏನಾಗಿರ್ಬೇಕು? ನೋಡಿ, ಒಂದು ಹೆಲ್ದಿ ಬಿಸ್ನೆಸ್ಗೆ CLV ಯಾವಾಗ್ಲೂ CACಗಿಂತ ಕನಿಷ್ಠ 3 ಪಟ್ಟು ಜಾಸ್ತಿ ಇರಲೇಬೇಕು. ಯಾಕೆ ಅಂತೀರಾ? ಯಾಕಂದ್ರೆ ಆ ಉಳಿಯೋ ದುಡ್ಡಲ್ಲೇ ಅಲ್ವಾ ಸ್ಯಾಲ್ರಿ, ಆಫೀಸ್ ಖರ್ಚು ಮತ್ತೆ ಕೊನೆಗೆ ಪ್ರಾಫಿಟ್ ಎಲ್ಲ ಬರೋದು. ಇದೊಂದು ಥಂಬ್ ರೂಲ್ ಇದ್ದಾಗೆ ಖಂಡಿತ ನೆನ್ಪಿಟ್ಕೋಬೇಕು. ಓಕೆ, ಈಗ CACಯನ್ನ ಹೇಗೆ ಕಡಿಮೆ ಮಾಡೋದು ಮತ್ತೆ ನಮ್ಮ ಮಾರ್ಕೆಟಿಂಗ್ ಎಫಿಷಿಯನ್ಸಿಯನ್ನ ಹೇಗೆ ಹೆಚ್ಚಿಸೋದು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. CACಯನ್ನ ಕಡಿಮೆ ಮಾಡೋಕೆ ಹಲವಾರು ದಾರಿಗಳಿವೆ. ಉದಾಹರಣೆಗೆ, ಗೂಗಲ್ನಲ್ಲಿ ಫ್ರೀಯಾಗಿ ಕಾಣಿಸ್ಕೊಳ್ಳೋ ಆರ್ಗ್ಯಾನಿಕ್ ಸರ್ಚ್ ತರಹದ ಕಡಿಮೆ ವೆಚ್ಚದ ಚಾನೆಲ್ಗಳ ಮೇಲೆ ಗಮನ ಹರಿಸಬಹುದು. ಅಥವಾ ನಮ್ಮ ಖುಷಿಯಾಗಿರೋ ಗ್ರಾಹಕರನ್ನೇ ನಮ್ಮ ಸೇಲ್ಸ್ ಟೀಮ್ ಆಗಿ ಮಾಡ್ಕೋಬಹುದು. ಅಂದ್ರೆ ಒಂದು ಒಳ್ಳೆ ರೆಫರಲ್ ಪ್ರೋಗ್ರಾಮ್ ಶುರು ಮಾಡಬಹುದು. ಈ ತಂತ್ರಗಳು ಖರ್ಚನ್ನ ಕಡಿಮೆ ಮಾಡಿ ಎಫಿಷಿಯನ್ಸಿಯನ್ನ ಜಾಸ್ತಿ ಮಾಡ್ತವೆ. ಆದ್ರೆ ನೆನ್ಪಿಡಿ, CACಯನ್ನ ಒಂದ್ಸಲ ಲೆಕ್ಕ ಹಾಕಿ ಸುಮ್ಮನಾಗೋದಲ್ಲ. ಇದನ್ನ ನಮ್ಮ ಬಿಸ್ನೆಸ್ನ ದಿನನಿತ್ಯದ ಕೆಲಸಗಳಲ್ಲಿ ಒಂದು ಭಾಗವಾಗಿ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಇದನ್ನ ಒಂದು ಅಭ್ಯಾಸ ಮಾಡ್ಕೊಳ್ಳೋಕೆ 3 ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಬಹುದು. ಮೊದಲು, ಪ್ರತಿ ತಿಂಗಳು ಅಥವಾ 3 ತಿಂಗಳಿಗೊಮ್ಮೆ CACಯನ್ನ ಅಳೆಯಿರಿ. ಎರಡನೇದು, ಆ ನಂಬರ್ನ ಜವಾಬ್ದಾರಿಯನ್ನ ಯಾರಿಗಾದ್ರೂ ವಹಿಸಿ, ಆಗ ಅದಕ್ಕೊಂದು ಮಹತ್ವ ಬರುತ್ತೆ. ಕೊನೆದಾಟಿ ಎಲ್ರಿಗೂ ಕಾಣೋ ಹಾಗೆ ಅದನ್ನೊಂದು ಡ್ಯಾಶ್ಬೋರ್ಡ್ನಲ್ಲಿ ಹಾಕಿ. ಇದರಿಂದ ಇಡೀ ಟೀಮ್ ಒಂದೇ ಗುರಿ ಇಟ್ಕೊಂಡು ಕೆಲಸ ಮಾಡಕ್ಕೆ ಸಾಧ್ಯವಾಗುತ್ತೆ. ಕೊನೆಯದಾಗಿ, ಈ ಇಡೀ ವಿಶ್ಲೇಷಣೆಯು ಒಂದು ಮೂಲಭೂತ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಸಹಾಯ ಮಾಡುತ್ತೆ.
ನಾವು ಗ್ರಾಹಕರನ್ನ ದಕ್ಷತೆಯಿಂದ ಪಡೀತಾ ಇದ್ದೀವಾ ಮತ್ತೆ ನಮ್ಮ ಬಿಸ್ನೆಸ್ಸನ್ನ ಇನ್ನಷ್ಟು ದೊಡ್ಡದಾಗಿ ಬೆಳೆಸೋಕೆ ನಮ್ಮ CAC ಸರಿಯಾಗಿದೆಯಾ? ಈ ಪ್ರಶ್ನೆಯೇ ಮುಂದಿನ ದಾರಿಗೆ ದೀಪವಾಗಬೇಕು.